16 ಜನದಲ್ಲಿ ATM ತಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ಅವ್ನು ನಮ್ಮ ನಯಾಜು. ಹಲೋ, ಬರಬೇಡಿ. ಬೆಳಿಗ್ಗೆ ನೀರು ಕುಡಿತಾ ಇದೆ. ಉಡುಪಿ ವೆದರ್ ಸೂಪರ್ ಆಗೈತೆ. ಟೀ ಮತ್ತೆ ಓರಿ ಆಗುತ್ತೆ, ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಟೀ ಕುಡಿತಾ ಇದ್ದೀನಿ. ಇವತ್ತು ನಾವು ಉಡುಪಿಯಲ್ಲಿದ್ದೀವಿ. ವಾತಾವರಣ ಚೆನ್ನಾಗೇ ಇದೆ. ಚಳಿ ಅಂತ ಅನ್ಕೊಂಬೇಡಿ, ತಿರ್ಗಾಡಕ್ ಚೆನ್ನಾಗೇ ಇದೆ. ಅಲ್ಲಿ ನೋಡಿ ನಮ್ಮ TTL ಹುಡುಗರು ಇನ್ನ ಮಲ್ಕೊಂಡವ್ರು. ಮೂರು ಇಡ್ಲಿ, ಸಾಂಬಾರ್, ಚಟ್ನಿ ಮತ್ತೆ ವಡೆ ಕೊಟ್ಟವ್ರೆ. ನಮ್ಮ ಮನೋಜ್ ರುಚಿ ಹೇಳ್ತಾನೆ ತಿಂದು. ಪರವಾಗಿಲ್ಲ. ನಾವಿವಾಗ ಮಲ್ಪೆ ಬೀಚಿಗೆ ಬಂದಿದ್ದೀರಿ. ಈ ಕಡೆ ಏನು ಬಂದಿಲ್ಲ ನಾವು. ಎಂಟ್ರಿ ಇಲ್ಲ. ಹಳೆ ಕಾಲದಲ್ಲಿ ಯಾರು ಮಲ್ಪೆ ಬೀಚ್ ಹತ್ರ ಬರಂಗಿಲ್ಲ. ಇವಾಗ ವಾಲಿಬಾಲ್ ಆಡ್ತೀವಿ. ವಾಲಿಬಾಲ್ ಆಡೋದನ್ನ ನೀವು ನೋಡ್ಬೇಕಂತ ನಾನು ಬೇಡ್ಕೊಂತೀನಿ. ಬೀಚಲ್ಲಿ ಈಜಾಡಿದ್ವಿ. ಹೆಂಗ ಅನಿಸ್ತಾ ಇತ್ತು ಫೀಲಿಂಗ್? ನಮ್ಮ ಜೀವನ ನಾವೇ ಬರ್ತೀವಿ. ಹೇಳಿ ಬರೋದು, ಅದರಲ್ಲೇ ನೆನೆಯೋದು, ಮುಳುಗೋದು ಮಾಡಿದ್ದೀವಿ. ಮಾತು ಕೇಳಬೇಕು. ಹೇಳ್ರಪ್ಪ. ಇದು ಚಿನ್ನಂಗಡಿ ಇಡ್ತಾರೆ ಸೇಟ್ ಅವರ. ಉಡುಪಿ ಕೃಷ್ಣ. ಉಡುಪಿಗೆ ಹೋಗ್ತೀಯಪ್ಪ? ಉಡುಪಿ ಏನಾದ್ರು ಐಡಿಯಾ ಏನೋ ಇದೆಯಾ ಉಡುಪಿಯಲ್ಲಿ? ನಮ್ಮಲ್ಲಿ ಕರೆಕ್ಟ್ ಟೈಮಲ್ಲಿ ಕೆಲಸಕ್ಕೆ ಬಂದವೇ ನಮ್ಮ ಭಟ್ರು. ಒಳ್ಳೆ ಟೈಮಲ್ಲಿ ಇಷ್ಟು 16 ಜನದಲ್ಲಿ ATM ತಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ಅವ್ನು ನಮ್ಮ ನಯಾಜು. ರೂಮ್ ಅಂತೂ ಚೆನ್ನಾಗಿದೆ, ಇಷ್ಟ ಆಯಿತು. ಅದು ಉಡುಪಿ ಕಡೆ ವಿಸಿಟ್ ಮಾಡಿ ಒಳ್ಳೆ ಫೆಸಿಲಿಟೀಸ್ ಇದೆ. ನಾವು ಮಂಗಳೂರಲ್ಲಿ ಸಿಗೋಣ. ನೆಕ್ಸ್ಟ್ ಯಾವ ಪ್ಲೇಸ್ ಅದು? ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್. Finally get into the TT van. I don't ever slow up, no I don't take shit. I got no love for the fakeness. If you wanna play tough and wanna hate this, I'm gonna show up and make a statement. I don't ever slow up.
A few minutes later. ನನ್ನ ಅಭಿಪ್ರಾಯ ನಾನು ಪೂರಿ ತಗೊಂಡೆ. ಪೂರಿ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಇಡ್ಲಿಯಲ್ಲಿ ಸ್ವಲ್ಪ ಕೊರೆ ಹೇಳ್ತಾ ಇದ್ರು, ಅದೇನೋ ಗೊತ್ತಿಲ್ಲ. ನೀವು ಕಾರಲ್ಲಿ ಬಂದ್ರೆ ನಿಮಗೆ ಒಳ್ಳೇದು, ನೀವೇ ಕುಕ್ ಮಾಡ್ಕೊಂಡು ತಿಂದ್ರೆ ನಿಮಗ್ ಒಳ್ಳೇದು. ಹಿಂದ್ಗಡೆ ಅದ್ಭುತವಾದ ಬೋರ್ಡ್ ಕಾಣ್ತದೆ ನಿಮಗೆ. ಮಾಡಿಲ್ಲ ಅದಕ್ಕೆ ಅಭಿನಂದನೆಗಳು ಅಂತ ಹಾಕವ್ರೆ. ಅಭಿನಂದನೆಗಳು. ನೀವೇನಾದ್ರೂ ಕಾರು ಟಿಟಿಯಲ್ಲಿ ಬಂದ್ರೆ ನೀವು ಬರೀ ಟಿಕೆಟ್ ತೆಗಿಸ್ಬೇಕು. ಒಳ್ಳೆ ಆಂಬಿಯನ್ಸ್ ಇದೆ ಇಲ್ಲಿ. ಆಂಬಿಯನ್ಸ್ ನೀರು ಹರಿತಾ ಎಲ್ಲಾರು ಜೊತೆಯ ಎಲ್ಲಾರು ಜೊತೆಯ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು ಯಾಕೆ? ಎಂಟ್ರಿ ಆದ್ಮೇಲೆ ಲೆಫ್ಟ್ ಅಲ್ಲೇ ನಿಮ್ಗೆ ಇರುತ್ತೆ ಇದು. ಅಭಿದಾಸ್ ಇಲ್ಲೇ ಬಂದಿದ್ದಾನೆ ನೋಡಿ. ಎಕ್ಸೈಟ್ಮೆಂಟ್ ಅಲ್ಲಿ ಇದೆ ತುಂಬಾ. ಅಭಿದಾಸ್ ಏನ್ ಅನಿಸ್ತದೆ ಸ್ಟಾರ್ಟಿಂಗ್ ನೋಡಿ? ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್, ಫುಲ್ ಒಂಥರ ಮೆಂಟಲಿ ಅಫೆಕ್ಟೆಡ್ ಫೀಲು. ಒಂದ್ ಬೋಟ್ ಅಲ್ಲಿ ನಾನು ಪ್ರದೀಪ್, ಇನ್ನೊಂದು ಬೋಟ್ ಅಲ್ಲಿ ರಮೇಶ್ ಬಂದಿದ್ದಾರೆ. ಇವಾಗ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಯ್ತು. ಫಸ್ಟ್ ಕ್ಲಾಸ್ ಆಗಿತ್ತು. ಫುಲ್ ಎಲ್ಲರೂ ಬಾಯ್ಸ್ ಎಲ್ಲ ಚಿಲ್ ಆಗಿದ್ದಾರೆ. ಮಾಡಿಲ್ಲ ಇಲ್ಲ ಬೇರೆ ಲೆವೆಲ್ ಇತ್ತು. ನನ್ನ ಟಾರ್ಗೆಟ್ ನ ಕಪ್ಪೆ ಹೊಡೆದಾಕ್ಬಿಟ್ಟ. ಲೆವೆಲ್ ಫೀಲ್ ಸಿಗುತ್ತೆ. ಸಿಂಗಲ್ ಜಾರ ಬಂಡಿ ಹೋಗ್ತಾ ಇದೀರಿ. ಎಲ್ಲರೂ ಒಂದೊಂದು ತಗೊಂಡಿದ್ದೀರಿ. ಸಿಂಗಲ್ ಹಿಂಗಿರುತ್ತೆ ನೋಡೋಣ. ಕಮಾನ್. ಹೆಂಗಿದೆ ಮಲ್ಲಿ? ಮಸ್ತ್ 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 ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಗೊತ್ತು ಅಂದ್ರು, ಸುತ್ತವಾಗಿ ಗೊತ್ತು ಬಿದ್ದೆ. ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಸಿಕ್ತವಾಗಿ ಗೊತ್ತು ಬಿದ್ದೆ. ಒಬ್ಬರು ಟೇಸ್ಟ್ ಕೇಳ್ಬಿಡೋಣ. ಹೆಂಗೈತ್ ಮಲ್ಲಿ? ಚೆನ್ನಾಗೈತೆ. ಹೋಗಿ ಚಪಾತಿ ಹೋಗಿ ಪರೋಟ ತಿಂತೈತೆ. 1 hour later. Later that night. ಟೈಮು 9:26 ಆಗಿದೆ. ಆಲ್ರೆಡಿ ಅನ್ನಕ್ಕೆ ಇಟ್ಟಾನೆ ನಮ್ಮ ಮನೋಜು. ನಾವು ಅಡುಗೆ ಮಾಡಿ ಊಟ ಮಾಡಿ ಕರೆಕ್ಟ್ ಒಂದು 12 ಗಂಟೆಗೆ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. 4 kg ಮಾಡಿ ಇವತ್ತು ನೈಟ್ ಒಂದು ತಿಂದು ಹೋಯ್ತಾ ಇರೋದೆ. ಈ ಖುಷಿಯ ವೇಳೆ ಸಿಗೋದಿಲ್ಲ ನಾಳೆ, ಬೇಸು ನಿನ್ನ ಬೇಳೆ. A few minutes later. A few minutes later. ಇವಾಗ ನಾವು ಮತ್ತೆ ತನಿಸಂದ್ರಾಗ ಬಂದಿದ್ದೀವಿ. ಇಲ್ಲಿ ನಮ್ಮ ಜರ್ನಿ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.